8 ಗಂಟೆಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಅದನ್ನ ನೋಡೋಕೆ ಎಷ್ಟು ಕಾತುರದಿಂದ ಕಾದಿದ್ದೀರಿ ಅಂತ? ನಮಗೆ ನೋಡೋಕ್ಕಾಗಲ್ಲ, ನಾವು ಕೆಲ್ಸಕ್ಕೆ ಹೊಂಟೀವಿ, ಅಲ್ಲಿ ಕೆಲಸ ಮೇಲೆ ನೋಡೋಕ್ಕಾಗಲ್ಲ. ಪಕ್ಕ ಇಂಡಿಯಾ ಗೆದ್ದಿದೆ, ಇದು ಪಕ್ಕ ಹೇಳ್ತೀನಿ, 100ಕ್ಕೆ 100 ನಾ ಹೇಳ್ತೀನಿ. ಯಾಕಂತಂದರೆ ಪಾಕಿಸ್ತಾನ ಯಾವಾಗಲೂ ನಮಗೆ ಬದ್ಧ ವೈರಿ ಅಂತಲೇ ನೋಡ್ತೇವೆ ನಾವು. ಹೌದು. ಹಾಗಿದ್ಮೇಲೆ ಆ ಬಾಬರ್ ಅಜಮ್ ಅದು ಹೆಂಗೆ ಆಡ್ಬೋದು ನಾಳೆ ಅಂತೀರಾ? ಟಫ್ ಫೈಟ್ ಬೀಳ್ಬೋದಾ ಬಾಬರ್ ಅಜಮ್ ನಮಗೆ? ಹೇಳಕ್ಕೆ ಬರಲ್ಲ, ಅಂದ್ರೆ ಪಕ್ಕ ಇಂಡಿಯಾ ಗೆದೀತದೆ, ನಾ ಇದು ಪಕ್ಕ ಹೇಳ್ತೀನಿ. ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂತಿದ್ರು. ಹೌದು. ಬಟ್ ನಾಳೆ ಮ್ಯಾಚಲ್ಲಿ ಹೆಂಗೆ ಆಡ್ತಾರೆ? ನಾಳೆ ಆಡ್ತಾರೆ. ಅವರು ಇನ್ನೂ ಸ್ವಲ್ಪ ದಿನ ರಿಟೈರ್ ಆಗಿಬಿಡ್ತಾರೆ, ನಾಳೆ ಆಡುತ್ತಾರೆ. ನಾಳೆ ಆಡ್ತಾರೆ ಅಂತೀರಾ? ಪಕ್ಕ ಆಡ್ತಾರೆ. ಅದು ನಮಗೆ ಇನ್ನೂ ಹೊಸ ಪಿಚ್ ಅಲ್ಲ ನ್ಯೂಯಾರ್ಕು, ನಮಗೆ ಇನ್ನೂ ಅಲ್ಲಿ ಆಡಿ ಗೊತ್ತಿಲ್ಲ ಇಂಡಿಯಾದವ್ರಿಗೆ. ಬಟ್ ಪಾಕಿಸ್ತಾನವ್ರಿಗೆ ಏನೋ ಅಡ್ವಾಂಟೇಜ್ ಆಗ್ಬೋದು ಅಂತೀರಾ? ಅದೇನು ಆಗಲ್ಲ, ಪಾಕಿಸ್ತಾನಿಗೆ ಏನೂ ಆಗಲ್ಲ ಬಿಡಿ. ಆದರೆ ಮ್ಯಾಚ್ ಬಗ್ಗೆ ನಾನು ಹೇಳ್ತೀನಿ, ಪಿಕ್ಚರ್ ಬಗ್ಗೆ ಹೇಳಲ್ಲ, ಇಂಡಿಯಾ ಗೆದೀತದೆ. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಅದನ್ನ ನೋಡೋಕೆ ಎಷ್ಟು ಕಾತುರದಿಂದ ಕಾದಿದ್ದೀರಿ ಅಂತ? ತುಂಬ ಎಕ್ಸೈಟ್ ಆಗಿದ್ದೀವಿ ಬ್ರೋ ನಾವು. ನಾಳೆ ನಮ್ಮ ಬಾಸ್ ಬೇರೆ ವಿರಾಟ್ ಕೊಹ್ಲಿ ಬರ್ತಾ ಇದ್ದಾರೆ. ಹೋದ ಸತಿ ಪಾಕಿಸ್ತಾನ ಮೇಲೆ ಲಾಸ್ಟ್ ರೌಫ್ಗೆ ಎರಡು ಬಾಲಿಗೆ 2 6 ಬೇರೆ ಹೊಡೆದಿದ್ರು, ಮ್ಯಾಚ್ ಗೆಲ್ಸ್ಕೊಟ್ರು. ಈ ಸತಿ ಏನಾಗುತ್ತೆ ಅಂತ ನೋಡಬೇಕು. ಫುಲ್ ಥ್ರಿಲ್ಲಿಂಗ್ ಮ್ಯಾಚು. ಹೊಡಿತಾರೆ ಅಂತ ತುಂಬ ಕಾತುರದಿಂದ ಇದ್ದೀವಿ. ಹೊಡಿತಾರೆ ಅಂದ್ಕೊಂಡಿದ್ದೀವಿ, ಹೊಡಿತಾರೆ. ಬಾಸ್ ಅಂದಮೇಲೆ ಕಿಂಗ್ ಕೊಹ್ಲಿ ಹೊಡಿತಾರೆ, ಮಿಸ್ ಮಾಡಲ್ಲ. ಲಾಸ್ಟ್ ಐರ್ಲೆಂಡ್ ಜೊತೆಗೆ 2 ರನ್ ಹೊಡೆಯೋದ್ರಲ್ಲೇನೋ ವಿಫಲ ಆಗಿ ಆ ವಿಕೆಟ್ ಒಪ್ಪಿಸಿದ್ರು. ಹೇಳಿ ಚಿಕ್ಕ ಟೀಮ್ ಮೇಲೆ ಏನು ಆಡೋದು, ದೊಡ್ಡ ಟೀಮ್ ಮೇಲೆ ಆಡಬೇಕು. ಅದೇನೋ ಪಾಪ. ಪಾಕಿಸ್ತಾನ್ಗೆ ತಿಕ್ಕ ಹೊಡೆದು ಕಳಿಸಿದ್ದೀವಿ, ಈ ಸಲ ಅಷ್ಟೇ ಹೊಡೆದು ಕಳಿಸ್ತೀವಿ. ಪಾಕಿಸ್ತಾನ ಅಪ್ಪ ಯಾರು? ವಿರಾಟ್ ಕೊಹ್ಲಿ. ಜೈ ಪಾಕಿಸ್ತಾನ ಅಪ್ಪ ಯಾರು? ವಿರಾಟ್ ಕೊಹ್ಲಿ. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅಂತ? ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಯಾವಾಗಲೂ ಎಕ್ಸೈಟೆಡ್ ಆಗೇ ಇರ್ತೀವಿ. ಅದು ಯಾವತ್ತಿದ್ರೂ ರೈವಲ್ರಿ ಮ್ಯಾಚಸ್ ಅಲ್ವಾ, ರೈವಲ್ರಿ ಮ್ಯಾಚಸ್ ಯಾವತ್ತಿದ್ರೂ ಒಂಥರ RCB ಚೆನ್ನೈ ಮ್ಯಾಚ್ ಹೆಂಗೆ ನೋಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ನೋಡೋಕ್ಕೆ ಇಷ್ಟಪಡ್ತೀವಿ. ಈ ಬಾರಿ T20 ಕಪ್ ಹೊಡಿತಾರಂತೀರಾ ಇಂಡಿಯಾದವರು? 50-50 ಹೇಳೋಕ್ಕಾಗಲ್ಲ. ಪಿಚ್ಚಸ್ ಎಲ್ಲ ತುಂಬ ಟಫ್ ಇದೆ. ನ್ಯೂಯಾರ್ಕ್ ಪಿಚ್ಚಸ್ ಬಂದು ಇದೀಗ ಅದು ಪಿಚ್ ಬಂದು ಇದೇ ಫಸ್ಟ್ ಟೈಮ್ ಎಲ್ಲ ಪ್ಲೇಯರ್ಸು ಆಡ್ತಾ ಇರೋದು. ಸೊ ಆ ಪಿಚ್ಚಲ್ಲಿ USA ಟೀಮ್ಸು ವಿನ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೆನಡಾ ಅವರು ಒಳ್ಳೆ ಫೈಟ್ ಕೊಡ್ತಾರೆ, PNGನೂ ಒಳ್ಳೆ ಫೈಟ್ ಕೊಟ್ಟರು ವೆಸ್ಟ್ ಇಂಡೀಸ್ ಅವ್ರಿಗೆ. ಸೊ ನೋಡಬೇಕು, 50-50 ಇದೆ. ಇಂಡಿಯಾ ಪಾಕಿಸ್ತಾನ ಮೇಲೆ ಗೆಲ್ಲಬೇಕು ಅಂದರೆ ಇಂಡಿಯಾ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾಕಂದರೆ ಆಲ್ಮೋಸ್ಟ್ ಪಾಕಿಸ್ತಾನ ಕಡೆ ಡೆಕ್ ಬೌಲರ್ಸೇ ಇರೋದು. ಅಲ್ಲಿ ಯಾರು ಡೆಕ್ ಚೆನ್ನಾಗಿ ಹೊಡಿತಾರೋ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ. ಅಮೆರಿಕ ಪಿಚಸ್ಗಳು ಸ್ವಲ್ಪ ಬೌನ್ಸಿ ಪಿಚ್ಗಳು ಅಂತಾರೆ, 100% ಬೌನ್ಸಿ ಪಿಚಸ್. ಆಲ್ಮೋಸ್ಟ್ ಇಂಡಿಯಾ, ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಇದು ಅಪಾರ್ಟ್ ಫ್ರಮ್ ದೀಸ್ ಟೀಮ್ಸ್ ಆಲ್ಮೋಸ್ಟ್ ಎಲ್ಲ ಪಿಚಸ್ಸು ಬೌನ್ಸಿ ಪಿಚಸ್. ನ್ಯೂಜಿಲೆಂಡು, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಆ್ಯಂಡ್ ಇಂಗ್ಲೆಂಡು, ಇದೆಲ್ಲ ಬೌನ್ಸಿ ಪಿಚಸ್. ನಾಳೆ ಕಿಂಗ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ತಾರಂತೀರಾ ಪಾಕಿಸ್ತಾನ ಜೊತೆಗೆ? ಯಾಕಂದರೆ ಕಳೆದ ಒಂದು T20 ವರ್ಲ್ಡ್ ಕಪ್ಪಲ್ಲಿ 2 ಬೌಲಿಗೆ 2 ರೌಫ್ಗೆ 6 ಹೊಡೆದು ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ರು. ಬಟ್ ಅದೇ ರೀತಿ ನಾಳೆ ಮಿರಾಕಲ್ ಆಗ್ಬೋದಂತೀರಾ? ಖಂಡಿತ. ವಿರಾಟ್ ಕೊಹ್ಲಿ ಪಾಕಿಸ್ತಾನ ಮೇಲೆ 100% ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಯಾಕಂದರೆ ನೀವು ಆಲ್ಮೋಸ್ಟ್ ಎಲ್ಲ ಹಿಸ್ಟ್ರಿ ತೆಗೆದು ನೋಡಿದ್ರೆ ಪಾಕಿಸ್ತಾನ ಮೇಲೆ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ, ಒಳ್ಳೆ ಸ್ಕೋರಿಂಗ್ ಅಬಿಲಿಟಿನೂ ಇದೆ ವಿರಾಟ್ ಕೊಹ್ಲಿಗೆ. ಆ್ಯಂಡ್ ಆಲ್ಸೋ ಅವರು ಚೇಸಿಂಗ್ ಮಾಸ್ಟರ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಚೇಸಿಂಗ್ ಅಂತ ಇದ್ದಾಗ ಚೇಸಿಂಗ್ ಅವರು ತುಂಬ ಜವಾಬ್ದಾರಿ ತೊಗೊಂಡು ಆಡ್ತಾರೆ. ಅದೇ ರೀತಿಯಾಗಿ ಫಸ್ಟ್ ಬ್ಯಾಟಿಂಗ್ ಬಂದರೂ ಕೂಡ ಫಸ್ಟ್ ಬ್ಯಾಟಿಂಗಲ್ಲೂ ಅಷ್ಟೇ ಏಷ್ಯಾ ಕಪ್ಪಲ್ಲೂ ಫಸ್ಟ್ ಬ್ಯಾಟಿಂಗ್ ಆಡಿದ್ದಾರೆ. ಅದರಲ್ಲೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್, ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅವ್ರು ಪಾಕಿಸ್ತಾನ ಪ್ಲೇಯರ್ಸ್ ಎಲ್ಲರ ಬೌಲಿಂಗೂ ಆಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅ ಲಾಟ್. ಕಳೆದ ಬಾರಿ ರೋಹಿತ್ ಶರ್ಮಾ ಅವರು ಇದು ಐರ್ಲೆಂಡ್ ಜೊತೆಗೆ ಚೆನ್ನಾಗಿ ಆಡಿದ್ರು. ಇದೆ ಹಳೆ ಓಲ್ಡ್ ಮ್ಯಾಚು ಇದೆ ಐರ್ಲೆಂಡ್ ಜೊತೆಗೆ ಚೆನ್ನಾಗಿ ಆಡಿದ್ರು. ಬಟ್ ಈ ಬಾರಿನೂ ಪಾಕಿಸ್ತಾನ ಜೊತೆಗೆ ಹಿಟ್ ಮ್ಯಾನ್ ಅವರು ಹಿಟ್ ರೀತಿಯೆಲ್ಲ ಆಡ್ತಾರಂತೀರಾ? ಆಲ್ಮೋಸ್ಟ್ ಹಿಟ್ ಮ್ಯಾನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರು ಕಂಟಕ ಯಾರು ಅಂದರೆ ಮೊಹಮ್ಮದ್ ಆಮೀರ್ ಅವ್ರಿಗೆ ಲಿಟ್ರಲಿ ನೀವು ಎಲ್ಲ ವರ್ಲ್ಡ್ ಕಪ್ಪು ನೋಡಿ ಮೊಹಮ್ಮದ್ ಆಮೀರ್ಗೆ ವಿಕೆಟ್ ಒಪ್ಸಿರೋದು ಅವರಾಗಲಿ. ಆಮೇಲೆ ಓಪನಿಂಗಲ್ಲಿದ್ದಾಗ ಇವರು ರೋಹಿತ್ ಶರ್ಮಾ ಜೊತೆ ಇನ್ನೊಬ್ರು ಓಪನಿಂಗ್ ಇದ್ದರು, ಅವರು ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ಮೊಹಮ್ಮದ್ ಆಮೀರ್ಗೆ ವಿಕೆಟ್ ಒಪ್ಸಿರೋದು. ಸೊ ಮೊಹಮ್ಮದ್ ಆಮೀರ್ ಬೌಲಿಂಗ್ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಬಹುಶಃ ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಆಡೋ ಚಾನ್ಸಸ್ ಇದೆ. ಸರ್, ಈಗ ಕ್ರಿಕೆಟ್ಗೆ ಅಂಬೆಗಾಲಿಡುತ್ತಂತ USA ತಂಡ ಪಾಕಿಸ್ತಾನವ್ರನ್ನ ಸೋಲಿಸ್ತು. ಹೌದು. ಅಂಥ ಒಂದು ಪಾಕಿಸ್ತಾನ ತಂಡ ನಮ್ಮ ಇಂಡಿಯಾ ಜೊತೆ ಟಫ್ ಕಾಂಪಿಟೇಟರ್ ಆಗ್ತಾರಾ ಅಂತೀರಾ? ಆ್ಯಕ್ಚುಲಿ USA ಮೇಲೆ ಪಾಕಿಸ್ತಾನ ಗೆಲ್ಲೋ ಎಲ್ಲ ಚಾನ್ಸಸ್ ಇತ್ತು. ಅವ್ರು ಯಾಕೆ ಸೋತಿದ್ದು ಅಂದರೆ ಇನ್ಸ್ಟೆಡ್ ಆಫ್ ದೇರ್ ಮಿಸ್ಫೀಲ್ಡ್, ತುಂಬಾ ಮಿಸ್ಫೀಲ್ಡ್ ಮಾಡಿದ್ರು. ಈವನ್ ಸೂಪರ್ ಓವರಲ್ಲೂ ಅಷ್ಟೇ ಕೈಗೆ ಹೊಡಿತಾರೆ, ಕೈಗೆ ಹೊಡೆದ್ಬಿಟ್ಟು ಕೈಯಲ್ಲಿರೋ ಬಾಲ್ ಕೈಯಲ್ಲಿ ಹಿಡಿದಿದ್ದಾರೆ. ಆ ಟೈಮಲ್ಲೂ 2 ರನ್ ಹೊಡ್ತಾರೆ. ಅಲ್ಲಿಗೆ ಇಂಟರ್ನ್ಯಾಷನಲ್ ರೇಂಜಿಗೆ ಅದು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇಂಟರ್ನ್ಯಾಷನಲ್ ರೇಂಜಲ್ಲಿ ಹೆಂಗಂದರೆ ನೀವು ಅಲ್ಲಿ ಆಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಬಿ ಅಪ್ ಟು ದಟ್. ಫೀಲ್ಡಿಂಗ್ ಮ್ಯಾಟರ್ಸ್ ಅ ಲಾಟ್. ಬಟ್ ಇಂಡಿಯಾ ಟೀಮಲ್ಲಂತೂ ಫೀಲ್ಡಿಂಗ್ 200% ಆಗ್ತಾರೆ. ಫೀಲ್ಡಿಂಗ್ ಹೆಚ್ಚು ಕಮ್ಮಿ ಆದರೆ 100% ಇಂಡಿಯಾ ಗೆದ್ದೇ ಗೆಲ್ತಾರೆ. ಯಾಕಂದರೆ USA ಒಂದು ಟಫ್ ಕಾಂಪಿಟೇಟ್ ಆಗ್ಬೋದು ಅಂತೀರಾ ಇಂಡಿಯಾಗೆ?
ಇಂಡಿಯಾಗೆ ಖಂಡಿತ ಆಗ್ಬೋದು. ವೈ ಬಿಕಾಸ್ USA ಟೀಮಲ್ಲಿ ಬಂದು ಆಲ್ಮೋಸ್ಟ್ ನಮ್ಮ ಇಂಡಿಯಾ ಟೀಮ್ಗೆ ಆಡಿರೋ ಅಂಡರ್-19 ಫಾಸ್ಟ್ ಬೌಲರ್ ಇದ್ದಾರೆ. ಅವರು ಲೆಫ್ಟಿ ಬೌಲರ್, ಅವರು ಅಷ್ಟೇ, ಅವರು USA ಆಡ್ತಾ ಇದ್ದಾರೆ. US ಅಲ್ಲಿ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಪ್ಲೇಯರ್ಸೇ ಜಾಸ್ತಿ ಇರೋದು. ಪ್ಲಸ್ ಓಪನರ್ ಥಾಮಸ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ನೋಡಬೇಕು, ಕಾದು ನೋಡಬೇಕು. ಲೈಕ್ ಹೆಂಗೆ ಅಂದರೆ ಈಗ ನಮ್ಮ ಪ್ಲೇಯರ್ಸ್ ಯಾರಿಗೂ ಇಂಜುರಿ ಆಗಿಲ್ಲ ಅಂದರೆ ಎಂಡ್ ಆಫ್ ದ ಡೇ ಇಂಡಿಯಾ ಆರ್ ಗೋಯಿಂಗ್ ಟು ಬಿ ಇನ್ ದ ಫೈನಲ್. ಅದು ಅಕಸ್ಮಾತ್ ಯಾರಾದರೂ ಇಂಜುರಿ ತುಂಬಾ ಚಾನ್ಸಸ್ ಇರುತ್ತಲ್ಲ ಹೊಸ ಪಿಚ್ಚರ್ಸ್ ಅಂದಮೇಲೆ. ಈಗ ಯಾವುದೋ ಒಂದು ಶಾರ್ಟ್ ಆಡೋಕೆ ಹೋಗಿರ್ತಾರೆ. ನಿನ್ನೆ ಫಸ್ಟ್ ಮ್ಯಾಚಲ್ಲಿ ನೋಡ್ಬೋದು ನೀವು, ರೋಹಿತ್ ಶರ್ಮಂಗೆ ಆಫ್ಟರ್ 50 ಪುಲ್ ಹೊಡೆಯೋಕೆ ಹೋದ್ರು, ಕೈಗೆ ಏಟಾಯಿತು, ಸೊ ರಿಟೈರ್ಡ್ ಔಟ್ ಆದ್ರೆ. ಆ ಥರ ಇಂಜುರೀಸ್ ಆದರೆ ಸ್ವಲ್ಪ ಕಷ್ಟ. ನಾಳೆ 8 ಗಂಟೆಗೆ ಮ್ಯಾಚ್ ಇದೆ. ನಾಳೆ ವಿರಾಟ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ಬೋದಾ, ಸೆಂಚುರಿ ಹೊಡಿಬೋದು ಅಂತೀರಾ? ಮಾಡ್ಬೋದು ಅನಿಸುತ್ತೆ ಸರ್, ಮಾಡ್ತಾರೆ. ವಿರಾಟ್ ಕೊಹ್ಲಿ ತುಂಬ ಒಪ್ಪಿದೆ. ಯಾಕಂದರೆ ಕಳೆದ ಬಾರಿ ಐರ್ಲೆಂಡ್ ಜೊತೆಗೆ ಚೆನ್ನಾಗಿ ಆಡಲಿಲ್ಲ, ಅವರು ಔಟ್ ಆಗೋದ್ರು. ಬಟ್ ಪಾಕಿಸ್ತಾನ ಜೊತೆಗೆ ಟಫ್ ಫೈಟ್ ಕೊಡ್ತಾರೆ ಅಂತೀರಾ? ಇಲ್ಲ, ಟಫ್ ಕೊಡ್ತಾರೆ ಸರ್, ಟಫ್ ಫೈಟ್ ಕೊಡ್ತಾರೆ, ಆಡ್ತಾರೆ. ಈ ಬಾರಿ ಭಾರತ ಫೈನಲ್ ಹೋಗ್ತದೆ ಅಂತೀರಾ? ಹೋಗುತ್ತೆ ಸರ್. ಒಂದು ವೇಳೆ ಭಾರತ ಫೈನಲ್ ಹೋದರೆ ಅಪೋಸಿಷನ್ ಟೀಮ್ ಯಾವ್ದು ಬರ್ಬೋದು ಅಂತೀರಾ? ಏನು ಐಡಿಯಾ ಇಲ್ಲ ಸರ್, ಐಡಿಯಾ ಇಲ್ಲ. US ಮ್ಯಾಚ್ ಬಗ್ಗೆ ನಿಮಗೂ ಗೊತ್ತಿದೆಯಾ? ಇಂಡಿಯಾ ಭಾರತ ನಾಳೆ ಮ್ಯಾಚ್ ಇದೆ, ಪಾಕಿಸ್ತಾನ ಮತ್ತು ಭಾರತ ಮ್ಯಾಚ್ ಇದೆ ನಾಳೆ. ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅಂತ? ಎಕ್ಸಾಕ್ಟ್ ಸರ್, ಪಾಕಿಸ್ತಾನ ಇಂಡಿಯಾ ಮ್ಯಾಚು ಅಂದ್ರೆ ಹೈ ವೋಲ್ಟೇಜ್ ಅಲ್ವಾ, ನೋಡೇಬೇಕಲ್ವಾ. ವಿರಾಟ್ ಕೊಹ್ಲಿ ಸೆಂಚುರಿ ಮಾಡ್ತಾರೆ, ಮಾಡೇಬೇಕು ಅವ್ರ ಮೇಲೆ. ಅಮೇರಿಕಾ ಪಿಚ್ಗಳೆಲ್ಲ ಹೊಸ ಪಿಚ್ಗಳು, ಅವೆಲ್ಲ ಬೌನ್ಸಿ ಪಿಚ್ಗಳು ಅಂತಾರೆ. ಅಲ್ಲಿ ಜಾಸ್ತಿ ಬಾಲು ಎದೆ ಮೇಲೇ ಬರೋದು ಬಾಲು. ಬಟ್ ಬ್ಯಾಟ್ಸ್ಮನ್ಗಳಿಗೆ ಅದು ಹೆಲ್ಪ್ ಆಗುತ್ತಾ ಅಂತೀರಾ? ಹೆಲ್ಪ್ ಆಗ್ಬೋದು ಸರ್, ಆಗುತ್ತೆ, ನಮ್ಮವ್ರಿಗೆ ಹೆಲ್ಪ್ ಆಗುತ್ತೆ. ಪಾಕಿಸ್ತಾನ ಮ್ಯಾಚ್ ಇದೆ, ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅಂತ? ಸರ್ ನಿಜ ಹೇಳ್ಬೇಕಂದ್ರೆ ಏನು ಎಕ್ಸೈಟ್ ಆಗಿಲ್ಲ. ಯಾಕಂದರೆ ಹೈ ವೋಲ್ಟೇಜ್ ಅನ್ನೋ ಪದಕ್ಕೆ ಆಗಿಲ್ಲ. ಯಾಕಂದರೆ ನ್ಯೂಟ್ರಲ್ ವೆನ್ಯೂ ಅಲ್ಲಿ ಆಗ್ತಾ ಇರೋದು. ಸೊ ಇಂಡಿಯಾದಲ್ಲಿ ಅಥವಾ ಬೇರೆ ಸಬ್ ಕಾಂಟಿನೆಂಟಲ್ಲಿ ಆಗಿದ್ದರೆ ಹೈ ವೋಲ್ಟೇಜ್ ಅನ್ಬೋದಿತ್ತು. ಪಿಚ್ಚಸ್ಸು ಹೊಸದು. ಪಾಕಿಸ್ತಾನ ಆಲ್ರೆಡಿ ಸೋತಿದೆ, ಸತ್ತೋದ ಮೇಲೆ ಏನು ಆಡ್ತೀರಾ ನೀವೇ ಹೇಳಿ? ನಾಳೆ ವಿರಾಟ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ಬೋದು ಅಂತೀರಾ? ಯಾಕಂದರೆ ಕಳೆದ T20 ವರ್ಲ್ಡ್ ಕಪ್ಪಲ್ಲಿ 2 6 ಹೊಡೆದಿದ್ರು ರಫ್ಗೆ, ಮ್ಯಾಚ್ ಸಹ ಗೆಲ್ಲಿಸ್ಕೊಟ್ಟಿದ್ರು. ಬಟ್ ಈ ಬಾರಿನೂ ಆ ರೀತಿಯಾದಂಥ ಒಂದು ಪವಾಡ ಸದೃಶ ಆಗ್ಬೋದು ಅಂತೀರಾ? ಸರ್ ವಿರಾಟ್ ಕೊಹ್ಲಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳೋದು ಬೇಡ, ಅವ್ನು ಪರ್ಫಾರ್ಮ್ ಮಾಡೇ ಮಾಡ್ತಾನೆ, ಅದರಲ್ಲೇನು ಡೌಟ್ ಇಲ್ಲ. ಇದು ಲಾಸ್ಟ್ ಇಯರ್ IPL ಈ ಇಯರ್ IPL ಪರ್ಫಾರ್ಮ್ ಮಾಡಿದ್ದಾನೆ. ಕಳೆದ ಬಾರಿ ಐರ್ಲೆಂಡ್ ಜೊತೆಗೆ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ, ಯಾಕೆ ಅಂತ? ಅದನ್ನು ಮೋಸ್ಟ್ಲಿ ಪ್ರಾಕ್ಟೀಸ್ ಮ್ಯಾಚು ಅಂದ್ಕೊಂಡಿದ್ದೀನಿ ಅನಿಸುತ್ತೆ. ಮೋಸ್ಟ್ಲಿ ಬೇರೆಯವ್ರಿಗೆ ಚಾನ್ಸ್ ಸಿಗಲಿ ಅಂತ ಔಟ್ ಆಗಿಬಿಟ್ರು ಅನಿಸುತ್ತೆ. ಹಿಟ್ಮ್ಯಾನ್ ಅವರು ಯಾವ ರೀತಿ ಆಡ್ಬೋದು ಅಂತೀರಾ ನಾಳೆ ಮ್ಯಾಚಲ್ಲಿ? ಸರ್ ಹಿಟ್ಮ್ಯಾನ್ ಆಡೇ ಆಡ್ತಾರೆ, ಅವ್ರ ಬಗ್ಗೆ ವಿಶ್ವಾಸ ಇದೆ ನನಗೆ. ಚೆನ್ನಾಗಿ ಆಡ್ತಾರೆ ಅವರು. IPL ಬ್ಯಾಟ್ಸ್ಮನ್ ಅಲ್ಲ, ಇಂಟರ್ನ್ಯಾಷನಲಲ್ಲಿ ಚೆನ್ನಾಗಿ ಆಡ್ತಾರೆ, IPL ಚೆನ್ನಾಗಿ ಆಡಲ್ಲ, ನಿಮ್ಗೆ ಗೊತ್ತಿರೋಂಗೆ. ಇವಾಗ ಎಲ್ಲರೂ ಒಂದಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಎಲ್ಲ ಒಂದಾಗಿರೋ ಥರ ಕಾಣಿಸ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯನ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿಸಿದ್ದಾರೆ. ಸೊ ವಿನ್ ಆಗೇ ಆಗ್ತೀವಿ. ಮತ್ತು ಇನ್ನೊಂದು ಹೇಳೋದಂದರೆ USA ನಮ್ಮದು ಇಂಡಿಯಾದ ಅರ್ಧ ಟೀಮು, ಅದ್ರ ಮೇಲೆ ಸೋತಿದ್ದಾರೆ ಪಾಕಿಸ್ತಾನ. ಅವ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಂದು ಸೈಡ್ ಆಗಿರುತ್ತೆ ಸರ್, ಅದರಲ್ಲೇನು ಡೌಟ್ ಇಲ್ಲ. ಆದರೂ ಒಂದು ಬದ್ಧ ವೈರಿ ಅಲ್ಲ ನಮಗೆ ಪಾಕಿಸ್ತಾನ ತಂಡ. ಹಾಗಾದರೆ ಮೊಹಮ್ಮದ್ ಅಮೀರ್ಗೆ ಜಾಸ್ತಿ ವಿಕೆಟ್ ಒಪ್ಸೋದು, ರೋಹಿತ್ ಶರ್ಮಾ ಅವರಾಗಿರಲಿ, ನಮ್ದು ಯಾವುದೇ ಇಂಡಿಯನ್ ಪ್ಲೇಯರ್ಸ್ ಆಗಲಿ. ಬಟ್ ಅವ್ರಿಗೇನೆ ನಾಳೆ ಚಚ್ಚಿಗೆ ಬಿಸಾಕ್ತಾರ ಅಂತೀರಾ? ಸರ್ ಮೊಹಮ್ಮದ್ ಅಮೀರ್ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ, ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದೆ. ಬಟ್ ಅದು 4-5 ವರ್ಷದ ಹಿಂದಿನ ಅಮೀರ್ ಅಲ್ಲ, ಅವರು ಡ್ರಾಪ್ಔಟ್ ಆಗಿ ಮತ್ತೆ ಬಂದಿರೋದು. ನೀವು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಡ್ರಾಪ್ಔಟ್ ಆಗಿರೋದು ನೋಡಿದ್ದೀರಾ? ಇಲ್ಲ ತಾನೆ. ಹಾಗಾಗಿ ನಂಗೆ ಕಾಂಟೆಸ್ಟ್ ಬಗ್ಗೆ ಇದಿಲ್ಲ. ಏನಂದರೆ ನಮ್ಮದೇ ಅಪ್ಪರ್ ಆ್ಯಂಡ್ USA ಮೇಲೆ ಸೋತಿದ್ದಾರೆ ಸರ್ ಅವ್ರು. ಇನ್ನು ಬಗ್ಗೆ ಏನು ಮಾತಾಡಲಿ ಹೇಳಿ? ಫೈನಲ್ ಹೋಗ್ಬೋದು ಅಂತೀರಾ ಇಂಡಿಯಾ ಈ ಬಾರಿ? ಫೈನಲ್ ತನಕ ಹೋಗೇ ಹೋಗ್ತದೆ, ಅದೊಂದು ಗ್ಯಾರಂಟಿ. ನಾಳೆ ಮ್ಯಾಚ್ ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಎಕ್ಸೈಟ್ಮೆಂಟ್ ಏನಿಲ್ಲ ಸರ್, ಒನ್ ಸೈಡ್ ಮ್ಯಾಚು ಪಕ್ಕ. ಸೊ ಪ್ರಾಬಬ್ಲಿ USA ಇಂಡಿಯಾ ಡಿ ಟೀಮು ಅವ್ರ ಮೇಲೆ ಗೆದ್ದಿಲ್ಲ ಅಂದಮೇಲೆ ನಮಗೆ ಗೆಲ್ಲಲ್ಲ ಸರ್, ಯಾವುದೇ ಕಾರಣಕ್ಕೂ ಫೈಟು ಬರಲ್ಲ ಅಂತ ಅನಿಸುತ್ತೆ. ಒಂದು ಚಾನ್ಸ್ ಮೊಹಮ್ಮದ್ ಅಮೀರ್ ಒಂದು ಚಾನ್ಸ್ ಇರ್ಬೋದು, ಬಟ್ ಬುಮ್ರಾ ನಮ್ಮ ಬೌಲಿಂಗ್ ಲೈನಪ್ ಅವ್ರು ಸ್ಕೋರ್ ಮಾಡಲ್ಲ, ವಾಪಸ್ಸು ಫೈಟು ಮಾಡಲ್ಲ ಸರ್, ಫೈಟ್ ಆಗಲ್ಲ ಅಂತ ಅನಿಸುತ್ತೆ ಸರ್. ನಾಳೆ ವಿರಾಟ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ಬೋದು ಅಂತೀರಾ? ಗ್ಯಾರಂಟಿ ಸರ್. ಅವ್ರು ಇರೋ ಫಾರ್ಮ್ಗೆ ಪಾಕಿಸ್ತಾನ ಬೌಲರ್ಸ್ ಏನು ಅವ್ರ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ, ಒಂದು ಸೈಡ್ ಹೊಡಿತಾರೆ. ಹಾಗಾದರೆ ಈ ಬಾರಿ ಇಂಡಿಯಾ ಕಪ್ ಹೊಡೆಯೋದು ಗ್ಯಾರಂಟಿ ಅಂತೀರಾ? ಟಫ್ ಫೈಟ್ ಇದೆ ಸರ್, ಬಟ್ ನಮಗೊಂದು 80% ಚಾನ್ಸ್ ಇರ್ಬೋದು. ಬೇರೆ ಟೀಮ್ಗೆಲ್ಲ ಸೇರಿಸಿ 20% ಚಾನ್ಸ್ ಇದೆ, ನಮಗೊಂದು 80% ಚಾನ್ಸ್ ಇದೆ. ಅಂದರೆ ಕ್ರಿಕೆಟ್ನ ಎಲ್ಲ ತಂಡಗಳು ಅಮೇರಿಕಾದಲ್ಲಿ ಫಸ್ಟ್ ಟೈಮ್ ಆಡ್ತಿರೋದು. ಆ ಪಿಚ್ಗಳ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ, ಬೌನ್ಸಿ ಪಿಚ್ಗಳವು.
ಅದರಲ್ಲೂ ಕಾಂಪಿಟೇಟ್ ಕೊಟ್ಟು ಇಂಡಿಯಾ ಕಪ್ ಗೆಲ್ಬೋದು ಅಂತೀರಾ? ಸರ್ ಇಂಡಿಯಾಗೆ ಟಫ್ ಕಾಂಪಿಟೇಷನ್ ಮಾಡೋದು ಮೋಸ್ಟ್ಲಿ ಆಸ್ಟ್ರೇಲಿಯಾ ಮಾತ್ರ. ಅದು ಬಿಟ್ಟು ಬೇರೆ ಯಾರು ಫೈಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಕಂಡೀಷನ್ಸ್ ಕಾಡೋ ಪ್ಲೇಯರ್ಸ್ ಇದ್ದಾರೆ. ಬೌಲಿಂಗು ಅಷ್ಟೇ, ಬುಮ್ರಾ ಮೋಸ್ಟ್ಲಿ ವರ್ಲ್ಡ್ ನಂಬರ್ 1 ಬೌಲರ್, ಅವ್ರಿಗೆ ಆಡೋದು ತುಂಬ ಕಷ್ಟ ಇದೆ. ಅದು ಬಿಟ್ಟು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಎಲ್ಲ ಮೇನ್ ಪ್ಲೇಯರ್ಸ್ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಪರ್ಫಾರ್ಮ್ ಮಾಡಿಲ್ಲ ಅಂದರೂ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಗೆಲ್ಲಿಸ್ತಾರೆ ಸರ್. ನಾಳೆ ನಮ್ಮ ಭಾರತ ತಂಡ ಪಾಕಿಸ್ತಾನೊಟ್ಟಿಗೆ ಗೆದ್ದು ಫೈನಲ್ ಹೋಗೋದಂತೂ ಫಿಕ್ಸ್ ಅಂತಿದ್ದಾರೆ. ಹಾಗೆ ಈ ಬಾರಿ ಭಾರತ ತಂಡ ವಿಶ್ವಕಪ್ ಗೆಲ್ಲೋದು 50-50 ಚಾನ್ಸ್ ಅಂತಿದ್ದಾರೆ. ಸರ್, ಕಳೆದ ಬಾರಿ ಅಮೆರಿಕ ಜೊತೆಗೆ ಪಾಕಿಸ್ತಾನದವರು ಸೋತು 0 ಆಗಿದ್ದಾರೆ. ಇನ್ನು ನಮಗೇನು ಟಫ್ ಕಾಂಪಿಟೇಟರ್ ಆಗುತ್ತೆ? ಭಾರತ ಒನ್ ಸೈಡ್ ಮ್ಯಾಚ್ ಸರಿದು ಭಾರತನೇ ಗೆಲ್ಲೋದು. ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರು ಇರುವಾಗ ನಾವು ಹೆದರೋದಿಲ್ಲ. ಕಿಂಗ್ ಕೊಹ್ಲಿ ಅವರು ಪಾಕಿಸ್ತಾನದ ಅಪ್ಪ ಅಂತಿದ್ದಾರೆ. ಇದಿಷ್ಟು ಜನರ ಒಂದು ಅಭಿಪ್ರಾಯ. ಕ್ಯಾಮ್ರಾಮನ್ ಪರಶುರಾಮ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.